ಲೋಕಸಭಾ ಚುನಾವಣೆಯ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಅವರು ನಿರೀಕ್ಷೆಗೂ ಮೀರಿ ಗೆಲುವು ಪಡೆದಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ತಿಳಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ವಿ ಸೋಮಣ್ಣ ಅದ್ಭುತ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಗುಬ್ಬಿ ಪಟ್ಟಣದಲ್ಲಿ ವಿಜಯೋತ್ಸವ ಆಚರಿಸಿ ಮಾತನಾಡಿದರು. ಖಂಡಿತವಾಗಿಯೂ ಇದೊಂದು ಇತಿಹಾಸವನ್ನೇ ಸೃಷ್ಟಿಸಿದೆ ಎಂದರು. ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಮಾತನಾಡಿ, ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಅವರ ಗೆಲುವು ಖಂಡಿತವಾಗಿಯೂ ದೊಡ್ಡ ಶಕ್ತಿಯನ್ನು ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ತಂದಿದೆ. ಎಲ್ಲರೂ ಒಗ್ಗಟ್ಟಿನ ಪ್ರದರ್ಶನದಿಂದ ಇಂದು ಸೋಮಣ್ಣ ಜಯ ಸಾಧಿಸಿದ್ದಾರೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಯೋಗಾನಂದಮೂರ್ತಿ, ಕಳ್ಳಿಪಾಳ್ಯ ಲೋಕೇಶ್, ಅಣ್ಣಪ್ಪಸ್ವಾಮಿ, ಶಿವಕುಮಾರ್, ಸಿದ್ದಗಂಗಮ್ಮ ಸೇರಿದಂತೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದೊಡ್ಡ ಮಟ್ಟದ ಗೆಲುವು ಗೆಲ್ತಾರೆ ಅನ್ನೋದು ಒಂದು ನಿರೀಕ್ಷೆ ಇತ್ತು. ನಿರೀಕ್ಷೆಗೂ ಮೀರಿ ನಮ್ಮ ಮತದಾರರು ಕೈ ಹಿಡಿದಿದ್ದಾರೆ. ಈ ಬಾರಿ ಎಲ್ಲಾದರೂ ಹೇಳ್ತಾ ಇದ್ರು ಗ್ಯಾರಂಟಿಗೆ ಈ ಬಾರಿ ಕಾಂಗ್ರೆಸ್ನವರು ಒಳ್ಳೆ ಇದಾಗುತ್ತೆ ಅಂತ ಇದ್ರು. ಅದನ್ನೆಲ್ಲ ಹುಸಿಗೊಳಿಸಿ ತುಂಬ ದೊಡ್ಡ ಮಟ್ಟದಲ್ಲಿ ರಾಜ್ಯಕ್ಕೆ ಪ್ರಥಮ ಬಾರಿ ಫಸ್ಟ್ ಏನು ಗೆಲುವನ್ನು ಘೋಷಣೆ ನಮ್ಮ ಸೋಮಣ್ಣವ್ರದ್ದಾಯಿತು. ಅಭ್ಯರ್ಥಿ ಸೋಮಣ್ಣವರು ಅಭೂತಪೂರ್ವವಾಗಿ ಲೀಡ್ ತಗೊಂಡು ಗೆದ್ದಿದ್ರು. ತುಂಬ ಎಲ್ಲ ಕಾರ್ಯಕರ್ತರಲ್ಲಿ ನಮ್ಮಲ್ಲಿ ಎಲ್ಲ ಉತ್ಸಾಹ ತಂದಿದೆ ಮತ್ತು ಕಾರ್ಯಕರ್ತರಲ್ಲಿ ಹೊಸ ಉರ್ಪು ಮೂಡಿದೆ. ಯಾಕೆಂದರೆ ನಮ್ಮ ಜಿಲ್ಲೆ ಸಂಘರ್ಷದಲ್ಲಿದೆ, ಹೇಮಾವತಿ ನೀರಿನ ವಿಚಾರದಲ್ಲಿ ಸಂಕಷ್ಟ ಇದೆ. ಈಗ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಅದಕ್ಕೂ ಹೋರಾಟಕ್ಕೂ ಭಾಗವಹಿಸಿ ಮತ್ತು ಕಾರ್ಯಕರ್ತರಿಗೆ ಎಲ್ಲರಿಗೂ JDS ಮತ್ತು BJP ಕಾರ್ಯಕರ್ತರಿಗೆ ನಮ್ಮ ತಾಲೂಕಿನಲ್ಲಿ ಅಭಿನಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ನಿರೀಕ್ಷೆ ಮೀರಿದಷ್ಟು ನಾವು 25ರಿಂದ 30 ಸಾವಿರ ಲೀಡ್ ಬರುತ್ತೆ ಅಂದ್ಕೊಂಡು ನಮ್ಮ ಅನಿಸಿಕೆಯನ್ನು ನಿಜ ಮಾಡಿ ಕಾರ್ಯಕರ್ತರು ನಮ್ಮ ಕೈ ಬಲಪಡಿಸಿದ್ದಾರೆ. ನಮ್ಮೆಲ್ಲ ನಾಯಕರುಗಳ ನಿರೀಕ್ಷೆ ಇತ್ತು. ಅದರಲ್ಲಿ ನಮ್ಮ BJP ಮತ್ತು JDS ಒಟ್ಟಿಗೆ ಸೇರಿ ಭಾಳ ಶ್ರಮಪಟ್ಟು ಎಲ್ಲ ಕಾರ್ಯಕರ್ತರು ಲೀಡರ್ಗಳೆಲ್ಲ ಒಗ್ಗಟ್ಟೆ ಕೆಲಸ ಮಾಡಿದ್ರು. ನೀರಿಗೆ ಹೋರಾಟಕ್ಕೆ ಶಕ್ತಿ ಅಂತಂದರೆ ನಾವು ಇಮ್ಮಡಿ ಆಗ್ತಿದೆ. ಈಗ ನಮಗೆ ಭಾಳ ಅನ್ಯಾಯ ಆಗ್ತಿತ್ತು ನೀರಾವರಿ ಹೋರಾಟಕ್ಕೆ. ಇದು ನಮಗೆ ಬೂಸ್ಟ್ ಆಯಿತು. ಎಲ್ಲರಿಗೊಂದು ಶಕ್ತಿ ಬರುತ್ತೆ. ಮುಂದಿನ ಹೋರಾಟವನ್ನು ರೂಪಿಸೋ ಮುಖಾಂತರ ಏನಿವತ್ತು ನಾವು ಎಷ್ಟು ಒದ್ದಾಡ್ತಾ ಇದ್ವಿ, ಒಂದು 2-3 ತಿಂಗಳಿಗೆ ನೀವು ಮಳೆ ನೀರಿನ ಅಭಾವವಾಗಿ ಎಷ್ಟು ತೊಂದರೆ ಪಡ್ತಾ ಇದ್ವಿ. ಸೊ ಅದಕ್ಕೆ ಒಂದು ಶಕ್ತಿ ಬಂದಂಗೆ ಆಯಿತು. ಬಟ್ ಇತಿಹಾಸ ಆಯಿತು, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ.